ನಮಸ್ಕಾರ. ನಾನು ಶಶಿ ಸಂಪಳ್ಳಿ. ಕಳೆದ ವಾರ ನಾವೇನು ಚರ್ಚೆ ಮಾಡಿದ್ವಿ, ಎಡಮನೆ ಪ್ರಕರಣ ಅಂದರೆ ಸಾಗರ ತಾಲೂಕಿನ ಚನ್ನಗೊಂಡ ಗ್ರಾಮ ಪಂಚಾಯಿತಿಯ ಎಡಮನೆ ಎಂಬ ಕುಗ್ರಾಮದಲ್ಲಿ ವಾಸ ಮಾಡಿ ಕೃಷಿ ಮಾಡಿಕೊಂಡು ಜೀವನ ಮಾಡ್ತಿರುವಂಥ ಕೃಷಿ ಕುಟುಂಬಗಳನ್ನು, ರೈತ ಕುಟುಂಬ 98ರಲ್ಲಿ ಯಾವುದೋ ಒಂದು ಪ್ರಕರಣ ದಾಖಲಿಸಿದ್ದೀವಿ ಅನ್ನೋ ಕಾರಣಕ್ಕೆ ಈಗ ಅವರನ್ನು ಎತ್ತಂಗಡಿ ಮಾಡಲಿಕ್ಕೆ ಅರಣ್ಯ ಇಲಾಖೆ ವನ್ಯಜೀವಿ ವಿಭಾಗ ಹೊರಟಿದೆ. ಆದರೆ ನಾನು ಕಳೆದ ವಿಡಿಯೋದಲ್ಲೂ ಹೇಳಿದ ಹಾಗೆ ವನ್ಯಜೀವಿ ಕಾಯ್ದೆಯ ಜಾರಿಗೆ ಬರುವ 1978ರಲ್ಲಿ ಏನು ವನ್ಯಜೀವಿ ಕಾಯ್ದೆ ಜಾರಿಗೆ ಬಂತು, ಆ ಕಾಯ್ದೆ ಜಾರಿಗೆ ಬರುವ ಸುಮಾರು 30 ವರ್ಷಗಳ ಹಿಂದೆಯಿಂದಲೂ ಈ ಕುಟುಂಬಗಳು ಅಲ್ಲಿ ಇದ್ದಾವೆ. ಸಹಜವಾದ ಯಾವುದೇ ವನ್ಯಜೀವಿ ಕಾಯ್ದೆ ಏನು ಹೇಳುತ್ತೆ, ಕಮರ್ಷಿಯಲ್ ಆಕ್ಟಿವಿಟೀಸ್ಗಳಿಗೆ ಅವಕಾಶ ಕೊಡಬಾರ್ದು, ಸಹಜ ಕೃಷಿ ಮತ್ತು ಸಹಜ ಬದುಕಿಗೆ ಅವಕಾಶ ನಿರಾಕರಿಸಬಾರ್ದು ಅಂತ ಹೇಳುತ್ತೆ ವನ್ಯಜೀವಿ ವಲಯದ ಒಳಗಡೆ, ಅಭಯಾರಣ್ಯಗಳ ಒಳಗಡೆ. ಹಾಗಾದರೆ ಈ ಕುಟುಂಬಗಳು ಯಾವುದೇ ಥರದ ಕಮರ್ಷಿಯಲ್ ಆಕ್ಟಿವಿಟೀಸನ್ನಾಗಲಿ, ವಾಣಿಜ್ಯ ಚಟುವಟಿಕೆಗಳನ್ನಾಗಲಿ, ಪರಿಸರಕ್ಕೆ ಹಾನಿ ಮಾಡುವಂಥ ಯಾವುದೇ ಚಟುವಟಿಕೆಗಳನ್ನಾಗಲಿ ಮಾಡ್ತಿಲ್ಲ. ಅವರ ಸ್ಥಿತಿಯನ್ನು ನೋಡಿದ್ರೆ ಅವರಿಗೆ ಇವನ್ನು ಕೃಷಿ ಚಟುವಟಿಕೆ ಕೂಡ ಮಷಿನ್ಗಳನ್ನು ಬಳಸುವ ಸ್ಥಿತಿಯಲ್ಲಿಲ್ಲ. ಸೊ ಅಂಥ ಒಂದು ಕುಟುಂಬಗಳನ್ನು ನೀವು ಏಕಾಏಕಿಯಾಗಿ ಯಾವುದೋ ಒಂದು ಹಳೆ ಪ್ರಕರಣವನ್ನು ಎತ್ತಿಕೊಂಡು ಇಡೀ ಅಷ್ಟೂ ಕುಟುಂಬಗಳನ್ನು ಬರಿಗೈನಲ್ಲಿ ಯಾವುದೇ ರೀತಿಯ ಪರಿಹಾರವನ್ನಾಗಲಿ ರೀಸೆಟ್ಲ್ಮೆಂಟ್ ಆಗಲಿ ಮಾಡ್ದೇನೆ ಕಳಿಸ್ತಿದ್ದೀರಿ ಅಂದರೆ ಇದಕ್ಕಿಂತ ಅಮಾನುಷವಾದ ಮತ್ತು ಅಮಾನವೀಯವಾದ ಮಾನವ ಹಕ್ಕುಗಳ ದಮನ ಮತ್ತೊಂದಿರಲಿಕ್ಕಿಲ್ಲ. ಯಾಕಂದರೆ ಎಲ್ಲ ಕುಟುಂಬಗಳು, ಬಹುತೇಕ ಎಲ್ಲ ಕುಟುಂಬಗಳು ಶರಾವತಿ ಯೋಜನೆಯ ಸಂತ್ರಸ್ತರು. ಅಂದರೆ ಕರ್ನಾಟಕಕ್ಕೆ, ಇಡೀ ರಾಜ್ಯಕ್ಕೆ ವಿದ್ಯುತ್ತನ್ನು ಸರಬರಾಜು ಮಾಡೋದಕ್ಕಾಗಿ, ಬೆಳಕು ಕೊಡಲಿಕ್ಕಾಗಿ ಈ ಯೋಜನೆ, ಶರಾವತಿ ಕಣಿವೆಯಲ್ಲಿ ಏನು ಯೋಜನೆಗಳು, ಜಲವಿದ್ಯುತ್ ಯೋಜನೆಗಳು ಜಾರಿಗೆ ಬಂದವು, ಅದರಿಂದಾಗಿ ಸಂತ್ರಸ್ತರಾಗಿ ಭೂಮಿ, ಮನೆ, ನೆಲೆಯನ್ನು ಕಳೆದುಕೊಂಡು ಈ ಕುಟುಂಬಗಳು ಕಾಡುಪಾಲಾಗಿರುವಂಥ ಕುಟುಂಬಗಳು. ಅವರಿಗೆ ಸರ್ಕಾರ ನ್ಯಾಯಯುತವಾಗಿ ರಿಹ್ಯಾಬಿಲಿಟೇಷನ್ ಮಾಡಿಲ್ಲ. ಸಾವಿರಾರು ಶರಾವತಿ ಯೋಜನೆ ಸಂತ್ರಸ್ತ ಕುಟುಂಬಗಳು ಇವತ್ತಿಗೂ ಭೂಮಿಗಾಗಿ ಪ್ರತಿಭಟನೆ, ಹೋರಾಟ, ಧರಣಿಗಳನ್ನು ಮಾಡಿದ್ರು ಕೂಡ ಈ ಸರ್ಕಾರ ಕಿವುಡುಗಳಾಗಿದ್ದಾವೆ. ಸರಣಿ ಸರ್ಕಾರಗಳು, ಎಲ್ಲ ಸರ್ಕಾರಗಳು, ಈ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತಲ್ಲ, ಎಲ್ಲ ಸರ್ಕಾರಗಳು ಕುರುಡಾಗಿದ್ದಾವೆ. ನಿಜವಾದ ಮಾನವೀಯ ನೆಲೆಯಿಂದ ಕೂಡ, ಕನಿಷ್ಠ ಮಾನವೀಯ ನೆಲೆಯಿಂದ ಕೂಡ ಅವರಿಗೆ ಸಹಕರಿಸಲು ಯಾವ ಸರ್ಕಾರನೂ ಮುಂದೆ ಬಂದಿಲ್ಲ. ಇದು ಒಂದು ರೀತಿಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ. ಇನ್ನೊಂದು, ಎಲ್ಲಿ ಸ್ವತಃ ಅವರುಗಳೇ ಎಲ್ಲೋ ಒಂದು ಕಡೆ ಹೋಗಿ ನೆಲೆ ಕಂಡುಕೊಂಡು ಅಲ್ಲಿ 2 ಎಕರೆ 3 ಎಕರೆ ಜಮೀನುಗಳನ್ನು ಮಾಡಿಕೊಂಡು ಜೀವನ ಕಟ್ಕೊಂಡಿದ್ರೆ, ಈಗ ಅಲ್ಲಿಂದನೂ ಕೂಡ ಇವರನ್ನ ಎತ್ತಂಗಡಿ ಮಾಡುವ, ಅರಣ್ಯ ಭೂಮಿ, ಅದು ಸರ್ಕಾರಿ ಭೂಮಿ ಅನ್ನೋ ನೆಪಗಳನ್ನು ಹೇಳಿ ಅಲ್ಲಿಂದ ಹೊಸ ಹೊಸ ಕಾಯ್ದೆಗಳನ್ನು ಅವರ ಮೇಲೆ ಪ್ರಯೋಗಿಸಿ ಎತ್ತಂಗಡಿ ಮಾಡುವ ಪ್ರಯತ್ನಗಳು ನಡೀತಿದ್ದಾವೆ. ಅಂಥದ್ದೇ ಒಂದು ಪ್ರಯತ್ನ ಈಗ ಈ ಎಡಮನೆ ಪ್ರಕರಣ. ಇದು ಪ್ರಶ್ನೆ ಇರೋದು, ಸರ್ಕಾರಗಳು ಇಡೀ ಸರ್ಕಾರಕ್ಕೆ, ಇಡೀ ರಾಜ್ಯಕ್ಕೆ, ರಾಜ್ಯದ ಉದ್ಯಮಗಳಿಗೆ, ಇಡೀ ರಾಜ್ಯದ ಜನರಿಗೆ ಬೆಳಕು ಕೊಡಲಿಕ್ಕೆ, ಉದ್ಯಮಗಳಿಗೆ ವಿದ್ಯುತ್ ಕೊಡಲಿಕ್ಕೆ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ, ಮತ್ತು ಬಿಡಿಗಾಸಿನ ಪರಿಹಾರವೂ ಇಲ್ಲದ, ಪುನರ್ವಸತಿಯೂ ಇಲ್ಲದೆ ಅಲ್ಲಿಂದ ಬೇರೆ ಕಡೆ ಹೋಗಿ ಅವರು ನೆಲೆ ಕಳ್ಕೊಂಡಿರೋ ಜಾಗದಲ್ಲಿ ಕೂಡ ಅವರನ್ನ ನೆಮ್ಮದಿಯಾಗಿ ಇರ್ಲಿಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ವೇ? ಮನುಷ್ಯ ಕನಿಷ್ಠ ಬದುಕುವ ಹಕ್ಕನ್ನು ಕೂಡ ದಮನ ಮಾಡುವ, ಅದು ಕೂಡ ಯಾರವರು? ನಾಡಿನ ಅಭಿವೃದ್ಧಿಗಾಗಿ, ನಾಡಿನ ಏಳಿಗೆಗಾಗಿ, ನಾಡಿನ ಒಳಿತಿಗಾಗಿ ತ್ಯಾಗ ಮಾಡಿದಂಥ, ಮನೆ ಮಠ ಜಗಲೆಯನ್ನೆಲ್ಲ ಕಳೆದುಕೊಂಡಂಥ, ಬೀದಿಗೆ ಬಿದ್ದಂಥ ಜನ, ಅವರ ಮೇಲೆ ಮತ್ತೆ ಹೊಸ ಕಾನೂನುಗಳು, ಅಂದರೆ ಅವರನ್ನ ನಾವು ಯಾವಾಗ ಎತ್ತಂಗಡಿ ಮಾಡಿಸಿದ್ವಿ, ಮುಳುಗಡೆ ಮಾಡಿಸಿ ಆಸ್ತಿ ಮನೆಯನ್ನು ಮುಳುಗಿಸಿದ್ವಿ, ಅವತ್ತು ಜಾರಿಯಲ್ಲಿ ಇಲ್ಲದ, ಕಳೆದ 15-20 ವರ್ಷಗಳಲ್ಲಿ ಜಾರಿಗೆ ಬಂದಿರುವ ಹೊಸ ಕಾನೂನುಗಳನ್ನು ಈಗ ಜನಗಳ ಮೇಲೆ ಪ್ರಯೋಗಿಸಲಾಗ್ತಿದೆ. ಅವತ್ತು ಅವರು ಮುಳುಗಡೆ ಆದಾಗ, ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಅವರ ಜಮೀನು ಮನೆಗಳು ಕಳೆದುಕೊಂಡಾಗ ಯಾವ ಕಾನೂನುಗಳು ಅವರ ನೆರವಿಗೆ ಬರಲಿಲ್ಲ, ಯಾವ ಮಾನವ ಹಕ್ಕುಗಳು ಅವರ ನೆರವಿಗೆ ಬರಲಿಲ್ಲ. ಇವತ್ತು 75-80 ವರ್ಷಗಳಲ್ಲಿ
ಅವರು ಸ್ವಂತ ಪ್ರಯತ್ನದ ಮೇಲೆ ಬದುಕನ್ನು ಕಟ್ಕೊಂಡಿದ್ದಾರೆ. ಸರ್ಕಾರದ ಬಿಡಿಗಾಸಿನ ನೆರವಿಲ್ಲದೆ, ಕೃತಜ್ಞ ಸರ್ಕಾರದ ನೆರವನ್ನು ಬಯಸದೆ ಅವರು ಬದುಕನ್ನು ಕಟ್ಕೊಂಡಿದ್ದಾರೆ. ಆದರೆ ಈ ಕೃತಜ್ಞ ವ್ಯವಸ್ಥೆ, ಅಂದರೆ ಉಪಕಾರ ಮಾಡಿದರಿಗೆ ಅಪಕಾರ ಮಾಡುವಂಥ ವ್ಯವಸ್ಥೆ ಇವತ್ತು ಅವರನ್ನು ಮತ್ತೆ ಬೀದಿ ಪಾಲು ಮಾಡ್ತಾ ಇದೆ. ಇಂತಹ ಅನ್ಯಾಯವನ್ನು ಜಗತ್ತಿನ ಯಾವ ಮೂಲೆಯಲ್ಲಾದರೂ ನೋಡ್ಲಿಕ್ಕೆ ಸಾಧ್ಯ ನಾವು. ಮತ್ತು ನಾವು ಹೇಳ್ತೀವಿ ನಮ್ಮದು ಪ್ರಜಾಪ್ರಭುತ್ವ, ನಮ್ಮದು ಸಂವಿಧಾನ ಪಾಲಿಸುವ ಸರ್ಕಾರ, ಅಂಬೇಡ್ಕರ್ ಆಶಯಗಳನ್ನು ಎತ್ತಿ ಹಿಡಿಯುವ ಸರ್ಕಾರ. ಯಾವ ಆಶಯಗಳನ್ನು ಇಲ್ಲಿ ನಾವು ಈಡೇರಿಸ್ತಾ ಇದ್ದೀವಿ? ಅಂಬೇಡ್ಕರ್ ಅವರು ಆಗಲಿ, ಸಂವಿಧಾನ ಆಗಲಿ, ಯಾವ ರೀತಿಯಲ್ಲಿ ನಾವು ಅವರನ್ನು ಗೌರವಿಸ್ತಿದ್ದೀವಿ? ಇಂತಹ ಕ್ರಮಗಳು ಯಾವ ರೀತಿಯಲ್ಲಿ ಸಂವಿಧಾನಕ್ಕೆ ಪೂರಕವಾಗಿದೆ, ಅಂಬೇಡ್ಕರ್ ಆಶಯಕ್ಕೆ ಪೂರಕವಾಗಿದ್ದಾವೆ, ಅಥವಾ ಗಾಂಧಿಯವರ ಆಶಯಕ್ಕೆ ಪೂರಕವಾಗಿದ್ದಾವೆ? ಏನು ಸರ್ವಜನಾಂಗದ ಶಾಂತಿಯ ತೋಟ ಕಟ್ತೀವಿ ಅಂತ ಹೇಳ್ತಿರುವಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮೊನ್ನೆ ಗಾಂಧಿಯವರ ಹೆಸರನ್ನ ಯೋಜನೆಯಿಂದ ಕೈ ಬಿಟ್ಟರು, ಉದ್ಯೋಗ ಖಾತ್ರಿ ಯೋಜನೆಯಿಂದ ಅಂತ ಹೇಳಿ ಅದೇ ಒಂದು ಕಾರಣಕ್ಕೆ ವಿಶೇಷ ಅಧಿವೇಶನವನ್ನೇ ಕರೆದು ಚರ್ಚೆ ಮಾಡ್ತು. ಆದರೆ ಈ ನಾಡಿಗೆ ಬೆಳಕು ಕೊಟ್ಟಂತ, ಈ ನಾಡಿಗೆ ವಿದ್ಯುತ್ ಕೊಟ್ಟಂತ, ಈ ನಾಡಿನ ಅಭ್ಯುದಯಕ್ಕೆ, ಪ್ರಗತಿಗೆ ಇಷ್ಟೊಂದು ಕರ್ನಾಟಕ ಉಳಿದ ರಾಜ್ಯಗಳಿಗೆ ಹೋಲಿಸಿದ ಅತಿ ಹೆಚ್ಚು GST ತೆರಿಗೆಯನ್ನು ಪಾವತಿ ಮಾಡುವ, ವಸೂಲಿ ಮಾಡುವ ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿದೆ. ಅತಿ ಹೆಚ್ಚು ಪ್ರಗತಿಯನ್ನು ಸಾಧಿಸುವ ದೇಶದ ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿದೆ. ಅದಕ್ಕೆ ಏನು ಕಾರಣ? ಇಲ್ಲಿ ಉದ್ಯಮ ಚಟುವಟಿಕೆಗಳಿಗೆ, ವ್ಯವಹಾರಗಳಿಗೆ, ನೀರಾವರಿಗೆ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಮೂಲಸೌಕರ್ಯಗಳಿಗೆ ಅಗತ್ಯವಾಗಿ ಬೇಕಾಗಿದ್ದಂಥ ವಿದ್ಯುತ್ ಈ ರಾಜ್ಯದಲ್ಲಿ ಯಥೇಚ್ಛವಾಗಿ ಉತ್ಪಾದನೆ ಆಗಿದ್ದರಿಂದಾಗಿ ಆರಂಭದ ವರ್ಷಗಳಲ್ಲಿ ಆ ವಿದ್ಯುತ್ ಉತ್ಪಾದನೆಗೆ ಯಾರು ನೆರವಾದವರು, ಯಾರು ಅದಕ್ಕಾಗಿ ತ್ಯಾಗ ಮಾಡಿದವರು? ಇದೇ ಮಲೆನಾಡಿನ ಜನ, ಅದರಲ್ಲೂ ವಿಶೇಷವಾಗಿ ಮಲೆನಾಡಿನ ಬಡ ದೀವರು. ಇಡೀ ಶರಾವತಿ ಕಣಿವೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಸಂಖ್ಯಾತರಾಗಿದ್ದವರು ಬಡ ದೀವರ ಕುಟುಂಬಗಳು. ಅವತ್ತು ಅವರು ಗೇಣಿದಾರರಾಗಿದ್ದರು. ಅವರ ಹೆಸರುಗಳಲ್ಲಿ ಜಮೀನುಗಳು ಇದ್ದಿದ್ದು ತುಂಬ ವಿರಳ. 100ಕ್ಕೆ 2%, 3% ದೀವರಿಗೆ ಭೂಮಿಯ ಮಾಲೀಕತ್ವ ಇರಲಿಲ್ಲ. ಬಹುತೇಕ ಎಲ್ಲರೂ ಮೇಲ್ಜಾತಿಯವರ ಜಮೀನುಗಳಲ್ಲಿ ಗೇಣಿದಾರರಾಗಿ ದುಡಿಸಿದ್ದವರು. ಅಂಥವರನ್ನು ಅವ್ರಿಗೆ ಜಮೀನಿನ ಮಾಲೀಕತ್ವ ಇಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಪರಿಹಾರ ಕೂಡ ಸಿಗಲಿಲ್ಲ. ಅವತ್ತಿನ ಕಾನೂನು ಕಾಯ್ದೆಗಳ ವ್ಯಾಪ್ತಿಯಲ್ಲಿ ಮಾಲೀಕತ್ವ ಇಲ್ಲದೆ ಇರೋರಿಗೆ ಪರಿಹಾರ ಕೊಡೋ ಅವಕಾಶಗಳು ಕೂಡ ಇರಲಿಲ್ಲ. ಹಾಗೆ ಅನ್ಯಾಯವಾಗಿ ಅತಿ ದೊಡ್ಡ ಮಾನವ ಹಕ್ಕುಗಳ ಉಲ್ಲಂಘನೆಯ ಮೂಲಕ ಅವರನ್ನು ಎತ್ತಂಗಡಿ ಮಾಡಿ ಬೀದಿ ಪಾಲು ಮಾಡಿದ ಸರ್ಕಾರಗಳು, ಇವತ್ತು ಅದೇ ಸರ್ಕಾರಗಳು ಅವರನ್ನು ಅರಣ್ಯ ಕಾಯ್ದೆ, ಸರ್ಕಾರಿ ಜಮೀನು ಒತ್ತುವರಿ, ಸರ್ಕಾರಿ ಜಮೀನು ತೆರವು ಕಾರ್ಯಾಚರಣೆ 192A, ಹೀಗೆ ಬೇರೆ ಬೇರೆ ಕಾನೂನುಗಳನ್ನು ಜಾರಿಗೆ ತಂದು ಕಳೆದ 20 ವರ್ಷಗಳಿಂದ ಈಚೆಗೆ ಆ ಕಾಯ್ದೆಗಳನ್ನು ಈ ಜನರ ಮೇಲೆ ಪ್ರಯೋಗಿಸಿ ಅವರನ್ನು ಬೀದಿ ಪಾಲು ಮಾಡುವ ಪ್ರಯತ್ನಗಳು ನಡೀತಿದೆ. ಇದಕ್ಕಾಗಿ ನಿಜವಾಗೂ ಸುಮಾರು 25-30 ಸಾವಿರ ಕುಟುಂಬಗಳಿದ್ದಾವೆ ಮಲೆನಾಡಲ್ಲಿ. ಈ ಬರೀ ಶರಾವತಿ ಕಣಿವೆಯ ಒಂದೇ ಕಣಿವೆಯಲ್ಲಿನ ವಿವಿಧ ಯೋಜನೆಗಳ ಸಂತ್ರಸ್ತ ಕುಟುಂಬಗಳು 25-30 ಸಾವಿರ ಕುಟುಂಬಗಳು ಇವತ್ತಿಗಿದೆ. ಆ ಕುಟುಂಬಗಳನ್ನು ಹೀಗೆ ಅಮಾನುಷವಾಗಿ ಸಂವಿಧಾನ ವಿರೋಧಿಯಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡೆಸ್ಕೊಳ್ತಿರುವಾಗ ನಮಗೆ ಇಂಥದ್ದೊಂದು ಗಂಭೀರ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ವಿಶೇಷ ಅಧಿವೇಶನ ಕರೀತಾರ? ಇದೇ ವಿಶೇಷ ಅಧಿವೇಶನಗಳು ಕರೆಯೋದು ಬೇಡ. ಕನಿಷ್ಠ ಈ ಸರ್ಕಾರ ತಾನೇ ಕೊಟ್ಟಿರುವ ಭರವಸೆಗಳನ್ನು, ತಾನೇ ಕೊಟ್ಟಿರುವ ಮಾತುಗಳನ್ನು ಉಳಿಸಿಕೊಳ್ಳುವ ಸಣ್ಣ ಪ್ರಯತ್ನಗಳು ಕೂಡ ಕಾಣ್ತಿಲ್ಲ. ಕಳೆದ 25-30 ವರ್ಷಗಳಿಂದ ಈ ಸಂತ್ರಸ್ತರ ಪರವಾಗಿ ಹೋರಾಟಗಳು ತೀವ್ರವಾಗಿ ನಡೀತಾನೆ ಇದ್ದಾವೆ. ಬೇರೆ ಬೇರೆ ಸಂಘಟನೆಗಳು, ರೈತ ಸಂಘಟನೆಗಳಿರ್ಬೋದು, ಶರಾವತಿ ಸಂತ್ರಸ್ತರ ಸಂಘಟನೆ ಇದೆ, ಆ ಸಂಘಟನೆಗಳಿರ್ಬೋದು, ಎಲ್ಲದೂ ಕೂಡ ಆಯಾ ಕಾಲಕ್ಕೆ ಸರ್ಕಾರಗಳಿಗೆ, ಆಯಾ ಕಾಲಿನ ಸಚಿವರಿಗೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮನವಿಗಳನ್ನು ಕೊಡ್ತಾನೆ ಇದ್ದಾರೆ. ಈ ಸಮಸ್ಯೆ ಬಗೆಹರಿಸಿ,
ಅವತ್ತು ಸರ್ಕಾರ ಮಾಡಿದ ತಪ್ಪಿನಿಂದಾಗಿ ಇವರಿಗೆ ಜಮೀನು ಭೂಮಿಯನ್ನ ನಿಗದಿ ಮಾಡದೇ ಇರೋದ್ರಿಂದಾಗಿ, ಇವರಿಗೆ ಅಲೋಕೇಶನ್ ಮಾಡದೇ ಇರೋದ್ರಿಂದ, ಅಲೋಕೇಶನ್ ಆಗಿರೋ ಲ್ಯಾಂಡ್ ಅನ್ನು ಕೂಡ ಡಿನೋಟಿಫೈ ಮಾಡದೇ ಇರೋದ್ರಿಂದಾಗಿ ಇವತ್ತು ಆ ಭೂಮಿ ಅರಣ್ಯ ಭೂಮಿ ಅಂತ ಆಗಿದೆ, ಸರ್ಕಾರಿ ಭೂಮಿ ಅಂತ ಆಗಿದೆ. ಅವರು ಕನಿಷ್ಠ ಅವರು ಕಂಡುಕೊಂಡಿರುವ ಈ ಭೂಮಿಯನ್ನ ಅವರಿಗೆ ಕೊಡುವ ಪ್ರಯತ್ನಗಳನ್ನ ಮಾಡಿ, ಕಾನೂನಿನ ತೊಡಕುಗಳನ್ನು ನಿವಾರಿಸಿ, ಕೋರ್ಟುಗಳಿಗೆ ಇಲ್ಲಿಯ ವಾಸ್ತವಾಂಶಗಳನ್ನು ತಿಳಿಸಿ, ಕೋರ್ಟ್ಗಳಿಗೆ 75 ವರ್ಷಗಳ ಹಿಂದೆ, 60 ವರ್ಷಗಳ ಹಿಂದೆ ಏನು ಇಡೀ ಮಲೆನಾಡಿನ ಮೊದಲನೇ ಡ್ಯಾಮ್ ಹಿರೇಬಸ್ಕರ ನಿರ್ಮಾಣ ಆಯಿತು, ಜಲವಿದ್ಯುತ್ ಉತ್ಪಾದನೆ ಉದ್ದೇಶದ ಡ್ಯಾಮ್ ನಿರ್ಮಾಣ ಆಯಿತು. ಅವತ್ತು ಏನಾಯಿತು? ವಾಸ್ತವವಾಗಿ ಅವತ್ತು ಪರಿಹಾರದ ಪರಿಕಲ್ಪನೆನೇ ಇರಲಿಲ್ಲ. ಆನಂತರ ಮತ್ತೆ 1939ರಲ್ಲಿ ಈ ಡ್ಯಾಮ್ ಆಯಿತು. 1959ರಲ್ಲಿ 20 ವರ್ಷಗಳಲ್ಲಿ ಮತ್ತೊಂದು ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿ ಆ ಡ್ಯಾಮ್ ಅನ್ನು ಮುಳುಗಿಸುತ್ತೆ. ಅಲ್ಲಿ ಮತ್ತೆ ಎತ್ತಗಡಿ ಮಾಡಲಾಯಿತು ಲಿಂಗನಮಕ್ಕಿ ಡ್ಯಾಮ್ ಮೂಲಕ. ಲಿಂಗನಮಕ್ಕಿ ಡ್ಯಾಮ್ ಆದಾಗ ಹೇಗೆ ಪರಿಹಾರ ವಿತರಣೆ ಮಾಡಾಯಿತು? ಪರಿಹಾರ ವಿತರಣೆಗೆ ಮಾನದಂಡಗಳು ಏನಾಗಿತ್ತು? ಆ ಮಾನದಂಡಗಳಿಂದಾಗಿ ಎಷ್ಟು ಜನಕ್ಕೆ ಪರಿಹಾರ ಸಿಕ್ತು, ಎಷ್ಟು ಜನಕ್ಕೆ ಪರಿಹಾರ ಸಿಗಲಿಲ್ಲ? ಬರಿಗೈಲಿ ಎಷ್ಟು ಜನ ಎತ್ತಂಗಡಿ ಆದರು? ಅವರುಗಳಿಗೆ ಎಲ್ಲೋ ಹೋಗಿ ಜಮೀನು, ಸರ್ಕಾರಿ ಜಮೀನು, ಬೀಳು ಜಮೀನು, ಕಂದಾಯ ಭೂಮಿ ಜಮೀನು, ಖಾಲಿ ಜಮೀನುಗಳನ್ನ ಅವರು ಉತ್ತಿ ಬೆತ್ತಿ ನೆಲೆ ಕಂಡ್ಕೊಂಡು ಜಾಗವನ್ನ ಅವರಿಗೆ ಹಕ್ಕುಪತ್ರ ನೀಡಲಿಕ್ಕೆ, ಅವರ ಹೆಸರಿಗೆ ಮಾಲೀಕತ್ವ ನೀಡಲಿಕ್ಕೆ ಏನ್ ತೊಡಕುಗಳಾಗಿದ್ವು? ಸರ್ಕಾರಗಳು ಏನ್ ನಿರ್ಲಕ್ಷ್ಯಗಳನ್ನು ಮಾಡಿದವು? ಅಧಿಕಾರಿಗಳು, ಆಗಿನ ಸಚಿವರು, ಶಾಸಕರುಗಳು ಹೇಗೆ ಈ ಸಮಸ್ಯೆಯನ್ನ ಬದಿಗೊತ್ತಾ ಮೂಲೆಗೊತ್ತಾ ಬಂದ್ರು? ಅದರಿಂದಾಗಿ ಇವತ್ತು ಎಂತಹ ಒಂದು ಮಾನವೀಯ ಸಂಘರ್ಷ ಏರ್ಪಟ್ಟಿದೆ, ಮಾನವೀಯ ಬಿಕ್ಕಟ್ಟು ಏರ್ಪಟ್ಟಿದೆ ಅನ್ನೋದನ್ನ ಕೋರ್ಟ್ಗಳಿಗೆ ಮನವರಿಕೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ಯಾಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ, ನಮ್ಮ ಸರ್ಕಾರಗಳಿಗೆ, ನಮ್ಮ ರಾಜಕಾರಣಿಗಳಿಗೆ ಮಲೆನಾಡಿನ ಜನ ಮತ್ತು ಮಲೆನಾಡು ಪ್ರದೇಶ ಕೇವಲ ಅವರಿಗೆ ಮತ ಹಾಕುವ ಯಂತ್ರಗಳಾಗಿ ಕಾಣಿಸ್ತಿದ್ದಾವೆ. ಇಲ್ಲಿಯ ಜನ ಬಯಲುಸೀಮೆ ಜನರಂತೆ ಹೊರಡ ಆಕ್ರೋಶದಿಂದ ಯಾವುದನ್ನು ಪ್ರಶ್ನೆ ಮಾಡೋದಿಲ್ಲ, ಪ್ರತಿಭಟಿಸೋದಿಲ್ಲ, ಸಂಘಟಿತರಾಗೋದಿಲ್ಲ. ಏನು ಕಾಗೋಡು ಚಳವಳಿ, ಸಮಾಜವಾದಿ ಹೋರಾಟದ ಸಂದರ್ಭದಲ್ಲಿ ಮಲೆನಾಡಿನ ಜನ ಸಂಘಟಿತರಾಗಿದ್ರು ಬಿಟ್ರೆ, ಆ ನಂತರ ಯಾವ ವಿಷಯದಲ್ಲೂ ತಮ್ಮದೇ ಬದುಕು ಮುಳುಗ್ತಿರುವಾಗ ಕೂಡ ಈಗ ಬದುಕಿನ ಕನಿಷ್ಠ ಭದ್ರತೆಗಳನ್ನು ಸರ್ಕಾರಗಳು ಕಿತ್ಕೊಳ್ತಿರೋ ಸಂದರ್ಭದಲ್ಲಿ ಕೂಡ ಜನ ಸಂಘಟಿತರಾಗ್ತಿಲ್ಲ, ಒಗ್ಗೂಡಿ ಒಂದು ಆಕ್ರೋಶದ ಧ್ವನಿಯನ್ನ ಮೊಳಗಿಸ್ತಿಲ್ಲ ಅನ್ನೋದಿದೆಯಲ್ಲ, ಅದು ಕೂಡ ಸರ್ಕಾರಗಳಿಗೆ ಒಂದು ರೀತಿಯ ಪೂರಕ ವಾತಾವರಣವಾಗಿ ಬರ್ತಿದೆ. ಹಾಗಾಗಿ ಮಲೆನಾಡನ್ನ ಗಂಭೀರವಾಗಿ ಪರಿಗಣಿಸ್ತಾನೆ ಇಲ್ಲ. ಮಲೆನಾಡು ಅಂದ್ರೆ ಈಗೇನು ಮೊನ್ನೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಂತಲ್ಲ, ಅದರಲ್ಲಿ ಏನು ಒಂದು ಟ್ರೈಬಲ್ ಜನಗಳು ವಾಸ ಮಾಡೋ ಅದ್ಭುತವಾದ ಪರಿಸರನ ಒಬ್ಬ ರಾಜ ದುರಹಂಕಾರದಿಂದ ಅದನ್ನ ವಶಪಡಿಸ್ಕೊಳಕ್ ಹೋಗ್ತಾನೆ. ಅದು ಈಶ್ವರನ ಹೋದೋಟ ಕಾಣುತ್ತೆ. ಯಾಕಂದ್ರೆ ಅದು ತಾವು ಹೋಗಿ ವಶಪಡಿಸಿಕೊಂಡು ತಮ್ಮ ಮೋಜು ಮಸ್ತಿಗೆ ಬಳಸಿಕೊಳ್ಳಬಹುದಾದ ಜಾಗ ಆಗಿ ಕಾಣುತ್ತೆ. ಈ ಸರ್ಕಾರಗಳಿಗೂ ಮಲೆನಾಡು, ವಿಶೇಷವಾಗಿ ಶಿವಮೊಗ್ಗ, ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳು ಈ ಸಿನಿಮಾದ ಆ ರಾಜನ, ದುರಹಂಕಾರಿ ರಾಜನ ಕಲ್ಪನೆಗಿಂತ ಭಿನ್ನವಾಗಿ ಏನು ಕಾಣ್ತಿದೆ ಅಂತ ಅನ್ಸಲ್ಲ. ಸರ್ಕಾರಗಳಿಗೆ, ಆಡಳಿತ ನಡೆಸುವವರಿಗೆ ಮಲೆನಾಡು ಈಶ್ವರನ ಹೂದೋಟ ಆಗಿ ಅಷ್ಟೇ ಕಾಣ್ತಾ ಇದೆ. ಅಂದ್ರೆ ಇಲ್ಲಿ ಬಂದು ದೋಚ್ಕೊಂಡು ಹೋಗ್ಬೋದು, ಇಲ್ಲಿ ಬಂದು ಲೂಟಿ ಹೊಡಿಬೋದು ಅನ್ನೋದಷ್ಟೇ. ಯಾಕಂದ್ರೆ ಕಳೆದ 3 ವರ್ಷಗಳಲ್ಲಿ ಏನು ಸಿದ್ದರಾಮಯ್ಯ ಅವರ ಸರ್ಕಾರ ಆಡಳಿತಕ್ಕೆ ಬಂದ 3 ವರ್ಷಗಳಲ್ಲಿ ಮಲೆನಾಡಿಗೆ ಯಾವುದೇ ಒಂದು ಮಹತ್ತರವಾದ ಅಭಿವೃದ್ಧಿ ಯೋಜನೆಯನ್ನಾಗಲಿ, ಇನ್ ದಿ ಸೆನ್ಸ್ ಜನರಿಗೆ ಬಳಕೆ ಆಗುವ, ಜನರಿಗೆ ಉಪಯೋಗವಾಗುವ, ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವ, ಜನರ ಬದುಕನ್ನು ಇನ್ನಷ್ಟು ಉತ್ತಮಗೊಳಿಸುವಂತ, ಮಲೆನಾಡನ್ನ ಇನ್ನಷ್ಟು ಉತ್ತಮಗೊಳಿಸುವಂತ ಯಾವ ಅಭಿವೃದ್ಧಿ ಯೋಜನೆಗಳನ್ನು ಜಾರಿ ತಂದಿಲ್ಲ. ಇಲ್ಲಿಯ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ, 3 ವರ್ಷಗಳಿಂದ ರಿಪೇರಿ ಆಗಿಲ್ಲ. ಗುಂಡಿ ಬಿದ್ದಿರುವ ನ್ಯಾಷನಲ್ ಹೈವೇಯನ್ನ ಇಲ್ಲಿನ ಕಾಲೇಜ್ ಒಂದರ ವಿದ್ಯಾರ್ಥಿಗಳು, 4 ಜನ ವಿದ್ಯಾರ್ಥಿಗಳು ಸ್ವತಃ ದುಡ್ಡು ಹಾಕೊಂಡು, ಕೈಯಿಂದ ದುಡ್ಡು ಹಾಕಿ ಗುಂಡಿ ಮುಚ್ಚಿಸ್ತಾರೆ ಅಂದ್ರೆ ಈ ಸರ್ಕಾರ ಮಲೆನಾಡನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಕಳೆದ 3 ತಿಂಗಳ ಹಿಂದೆ ಗುಂಡಿ ಬಿದ್ದಿರುವ ಕಾಲೇಜ್ ಎದುರಿನ ನ್ಯಾಷನಲ್ ಹೈವೇಯನ್ನ ಮುಚ್ಚಿಸಿದ್ದಾರೆ ಸ್ವಂತ. ಈ ಸರ್ಕಾರ ಯಾವ ಮಟ್ಟಿನ
ನಿರ್ಲಕ್ಷ್ಯ ವಹಿಸುತ್ತಿದೆ, ಶಿವಮೊಗ್ಗವೂ ಸೇರಿದಂತೆ ಮಲೆನಾಡಿನ ಬಗ್ಗೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಬಾರಿ ಬೆಳೆ ವಿಮೆ ವಿಷಯದಲ್ಲಿ ಆದಂಥ ಅವಾಂತರ ಅಂತೂ ಸಂತೆಯಲ್ಲಿ ಗಂಟುಕಳ್ಳರು ಅನ್ನೋ ಲೆವೆಲ್ಗೆ ಈ ಸರ್ಕಾರ ನೋಡೋ ಸ್ಥಿತಿ ಬಂದಿದೆ. ಏಕೆಂದ್ರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿದೆ, ಕಳೆದ ಬಾರಿ ಕೂಡ ಅತಿ ಹೆಚ್ಚು ಮಳೆ ಆಗಿದೆ. ಮಲೆನಾಡಲ್ಲಿ 2 ವರ್ಷಗಳಿಂದ ಭಾರಿ ಭೀಕರ ಮಳೆ ಆಗಿದೆ. ಬೆಳೆ ಹಾನಿ ದೊಡ್ಡ ಪ್ರಮಾಣದಲ್ಲಾಗಿದೆ. ಅಡಿಕೆ ಇರ್ಬೋದು, ಭತ್ತ ಇರ್ಬೋದು, ಶುಂಠಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಏನು ಮಲೆನಾಡಿನ ಬೆಳೆಗಳು ಸಂಪೂರ್ಣ ಮೋರ್ ದೆನ್ 50% ಲಾಸ್ ಆಗಿದೆ. ಆದರೆ ಏನು ಭರವಸೆಯಿಂದ, ಒಂದು ನಂಬಿಕೆಯಿಂದ ದುಡ್ಡು ಹಣ ಕಟ್ಟಿದ್ರು, ಬೆಳೆ ವಿಮೆ ಬಂದರೆ ಬರುತ್ತೆ ಅನ್ನೋ ಭರವಸೆಯಲ್ಲಿ ಏನು ಹಣ ಕಟ್ಟಿದ್ರು, ವಿಮೆ ಕಂತನ್ನು ಕಟ್ಟಿದ್ರು, ಆ ಕಂತು ಕಟ್ಟಿರೋ ಹಣದಲ್ಲಿ 10% ಕೂಡ ವಾಪಸ್ ಬಂದಿಲ್ಲ. ವಿಮೆ ಪರಿಹಾರ ಇರಲಿ, ಕಟ್ಟಿರುವ ಕಂತಿನ 10% ಹಣವನ್ನು ಕೂಡ ಕೊಟ್ಟಿಲ್ಲ. ಇಡೀ ಜಿಲ್ಲೆಯಲ್ಲಿ ಈ ತರ ಆಗಿದೆ. ಪಂಚಾಯತಿ ಮಟ್ಟದಲ್ಲಿ ಮಳೆ ಮಾಪನ ಯಂತ್ರಗಳನ್ನ ಇನ್ಸ್ಟಾಲ್ ಮಾಡಿದ್ರು ಕೆಲವು ವರ್ಷಗಳ ಹಿಂದೆ. ಅದು ಕೆಟ್ಟು ನಿಂತಿದ್ದಾವೆ. ಕಳೆದ 3 ವರ್ಷಗಳಿಂದ ಅವುಗಳ ದುರಸ್ತಿ ಮಾಡಿಲ್ಲ. ದುರಸ್ತಿ ಮಾಡದೇ ಇರೋ ಕಾರಣಕ್ಕೆ ಆ ಕೆಟ್ಟು ಹೋಗಿರೋ ಮಳೆ ಮಾಪನ ಯಂತ್ರಗಳನ್ನ ಕನ್ಸಿಡರ್ ಮಾಡದೆ, ಅವುಗಳ ರೀಡಿಂಗ್ ಅನ್ನ ಕನ್ಸಿಡರ್ ಮಾಡದೆ, ಒಂದು ಅಂದಾಜಿನ ಮೇಲೆ ಇವರಿಗೆ ಏನು ಮಿನಿಮಮ್ ಪರಿಹಾರ ಆದ ಅಂದಾಜಿನ ಮೇಲೆ ಲಂಸಮ್ ಆಗಿ ಪರಿಹಾರ ನಿರ್ಧಾರ ಮಾಡಿದ್ದಾರೆ. ಸರ್ಕಾರ ಆಗಲಿ, ಇಲ್ಲಿಯ MLAಗಳು, MP ಗಳು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಾಗಲಿ 4 ದಿನ ಪ್ರೆಸ್ ಮೀಟ್ ಮಾಡಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು ಬಿಟ್ರೆ ಇಲ್ಲಿವರೆಗೂ ಆ ವಿಷಯದಲ್ಲಿ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಿಲ್ಲ. ರೈತರಿಗೆ ನ್ಯಾಯ ಕೊಡಿಸುವ, ರೈತರ ಕಣ್ಣೀರನ್ನು ಒರೆಸುವ ಪ್ರಯತ್ನ ಯಾವ ಅಧಿಕಾರಿನೂ ಮಾಡಿಲ್ಲ, ಯಾವ ರಾಜಕಾರಣಿನೂ ಮಾಡಿಲ್ಲ. ಇದು ಒಂದಾಯ್ತು. ಇನ್ನು ಅಡಿಕೆ ಬೆಳೆಗಾರರ ವಿಷಯದಲ್ಲಿ, ಅಡಿಕೆ ಬೆಳೆಗಾರರು ಈ ಬಾರಿ ಕೊಳೆ ರೋಗ, ಇನ್ನೊಂದು ಕಡೆ ಎಲೆ ಚುಕ್ಕೆ ರೋಗದಿಂದ ಕಂಪ್ಲೀಟ್ ಬ್ಯಾಂಕ್ರಪ್ಟ್ ಆಗಿದ್ದಾರೆ, ದಿವಾಳಿ ಎದ್ದು ಹೋಗಿದ್ದಾರೆ. ಯಾಕಂದ್ರೆ 10 ಕ್ವಿಂಟಲ್ ಅಡಿಕೆ ಬರೋ ಜಾಗದಲ್ಲಿ 1 ಕ್ವಿಂಟಲ್ ಅಡಿಕೆ ಕೂಡ ಕೊಯ್ಲಿಕ್ಕೆ ಆಗದೆ ಇರೋ ಸ್ಥಿತಿ ಈ ಬಾರಿ ಇತ್ತು. ಆದರೆ ಸರ್ಕಾರ ಎಲೆ ಚುಕ್ಕೆ ರೋಗದ ನಿಯಂತ್ರಣದ ಬಗ್ಗೆ ಆಗಲಿ, ಪರಿಹಾರದ ಬಗ್ಗೆ ಆಗಲಿ ರೈತರಿಗೆ ಯಾವ ರೀತಿಯಲ್ಲೂ ನೆರವು ಕೊಡಲಿಲ್ಲ. ಇನ್ನು ಮಲೆನಾಡಿನ ಪ್ರತಿ ವರ್ಷದ ಆತಂಕ ಮಂಗನ ಕಾಯಿಲೆ. ಈ ಮಂಗನ ಕಾಯಿಲೆ ವಿಷಯದಲ್ಲಿ ಕಳೆದ 5 ವರ್ಷಗಳಿಂದ ವಿತೌಟ್ ವ್ಯಾಕ್ಸಿನ್ ಬರಿಗೈನಲ್ಲಿ ಮಲೆನಾಡಿನ ಕಾಡಂಚಿನ ಜನ ಹೋರಾಡ್ತಾ ಇದ್ದಾರೆ ಸೋಂಕಿನ ವಿರುದ್ಧ. ಸರ್ಕಾರ 5 ವರ್ಷಗಳು ಕಳೆದ್ರು, ಸರ್ಕಾರ ಒಂದು ಚುಚ್ಚುಮದ್ದನ್ನು, ಒಂದು ವ್ಯಾಕ್ಸಿನ್ ಅನ್ನು ಕಂಡುಹಿಡಿಯಲಿಕ್ಕೆ, ಅದನ್ನು ಸ್ಪೀಡಪ್ ಮಾಡಲಿಕ್ಕೆ ಸಂಶೋಧನೆಯನ್ನ ಪ್ರಯತ್ನ ಮಾಡಲಿಲ್ಲ. ಆ ಬಗ್ಗೆ ಗಮನ ಕೂಡ ಹರಿಸಿಲ್ಲ. ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ 1 ಸಾವು ಆಗಿದೆ ಈ ಬಾರಿ. ಇನ್ನೂ ಈಗ ರೋಗದ ತೀವ್ರತೆ ಹೆಚ್ಚಾಗ್ತಾನೆ ಇದೆ. ತೀರ್ಥಹಳ್ಳಿ, ಸಾಗರ, ಹೊಸನಗರ, ಸೊರಬ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಎನ್ನಾರ್ಪುರ ತಾಲೂಕುಗಳಲ್ಲಿ, ಶೃಂಗೇರಿ ತಾಲೂಕುಗಳಲ್ಲಿ ಮಂಗನ ಕಾಯಿಲೆ ಆತಂಕ ಇದೆ. ಆ ಬಗ್ಗೆ ಸರ್ಕಾರ, ಈ ರಾಜ್ಯ ಸರ್ಕಾರ ಮಂಗನ ಕಾಯಿಲೆಯ ಬಗ್ಗೆ ಪ್ರೆಸ್ ಸ್ಟೇಟ್ಮೆಂಟ್ಗಳನ್ನು ಹೊರಡಿಸಿತ್ತು ಬಿಟ್ರೆ, ಉಣುಗುಗಳ ನಿರೋಧಕ ಡೇಪಾ ತೈಲವನ್ನ ಸೋಂಕು ಬಾಧಿತ ಪ್ರದೇಶಗಳ ಮನೆಗೆ ಹಂಚುವ, ಮನೆಗಳಿಗೆ ವಿತರಿಸುವ ಕಾರ್ಯ ಕೂಡ ನಡೆದಿಲ್ಲ. ಸೋಂಕು ಸಾಧ್ಯತೆಯ ಪ್ರದೇಶ ಅಂತ ಗುರುತಿಸಿರುವ ಎಲ್ಲ ಪಂಚಾಯತಿಗಳ ಎಲ್ಲ ಗ್ರಾಮಗಳಿಗೆ, ಎಲ್ಲ ಮನೆಗಳಿಗೆ ಡೇಪಾ ಆಯಿಲ್ ಅನ್ನ ತಲುಪಿಸಿಲ್ಲ. ಅದ್ರ ಬಗ್ಗೆ ಮಾನಿಟರ್ ಮಾಡೋರಿಲ್ಲ, ಕೇಳೋರಿಲ್ಲ. ಇನ್ನು ಅರಣ್ಯ ಭೂಮಿ ಮತ್ತು ಕಂದಾಯ ಭೂಮಿಯ ಸಾಗುವಳಿ ಹಕ್ಕುಪತ್ರ ನೀಡುವ ವಿಷಯದಲ್ಲಿ ಸಾಕಷ್ಟು ವರ್ಷಗಳಿಂದ ಈ ಸಮಸ್ಯೆಗಳಿದ್ದಾವೆ. ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಅರಣ್ಯ ಹಕ್ಕು 73,000 ಅರ್ಜಿಗಳನ್ನ ಏಕಾಏಕಿ 2012ರಲ್ಲಿ ವಜಾ ಮಾಡಲಾಗಿತ್ತು. ಆ ಅರ್ಜಿಗಳನ್ನ ಯಾವುದೇ ಪರಿಶೀಲನೆ ಮಾಡದೆ, ವಾಸ್ತವದ ಸ್ಥಿತಿಯನ್ನ ಪರಿಗಣನೆ ಮಾಡದೆ, ದಾಖಲಾತಿಗಳನ್ನು ಪರಿಶೀಲಿಸದೆ ವಜಾ ಮಾಡಲಾದ, ಏಕಾಏಕಿ ರಾತ್ರೋರಾತ್ರಿ ವಜಾ ಮಾಡಲಾದ ಅರ್ಜಿಗಳನ್ನ ಮರುಪರಿಶೀಲಿಸುವ ಭರವಸೆಯನ್ನ ಈ ಸರ್ಕಾರ ನೀಡಿತು. ಇಲ್ಲಿವರೆಗೂ ಆ ಕಾರ್ಯ ಆಗಿಲ್ಲ. ಇನ್ನು 192A ಅಂಡರ್ನಲ್ಲಿ ಏನು ಸರ್ಕಾರಿ ಭೂಮಿ ಕಬಳಿಕೆಯ ಪ್ರಕರಣಗಳನ್ನು ಬಡ ರೈತರ ಮೇಲೆ, ಗ್ರಾಮೀಣ ಭಾಗದಲ್ಲಿ ಬಡ ಕೂಲಿ ಕಾರ್ಮಿಕರ ಮೇಲೆ ಹಾಕಲಾಗಿತ್ತು. ಆ ಪ್ರಕರಣಗಳನ್ನು ಕೂಡ ವಾಪಸ್ ತಗೋತೀವಿ ಅಂತ ಸರ್ಕಾರ ಹೇಳಿತು. ಇದನ್ನ ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತ ಮಾಡ್ತೀವಿ ಕಾಯ್ದೆಯನ್ನ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಜೀವನೋಪಾಯಕ್ಕಾಗಿ ಒತ್ತುವರಿ ಮಾಡಿರುವ, ಸಾಗುವಳಿ ಮಾಡಿರುವ ರೈತರನ್ನ ಇದರಿಂದ ಹೊರಗಿಡ್ತೀವಿ ಅಂತ ಹೇಳಿತು.
3 ವರ್ಷ ಆಯಿತು ಅಧಿಕಾರಕ್ಕೆ ಬಂದು, ಇಲ್ಲಿವರೆಗೂ ಆ ಪ್ರಕ್ರಿಯೆ ನಡೆದಿಲ್ಲ. ಇವತ್ತಿಗೂ ಮಲೆನಾಡಿನ ಮೂಲೆ ಮೂಲೆಯ ರೈತರು ಬೆಂಗಳೂರಿನ ವಿಶೇಷ ಕೋರ್ಟ್ಗೆ ಅಲೆತಿದ್ದಾರೆ. ಪ್ರಕರಣ ವಾಪಸ್ ತಗೊಳ್ಳೋದು ಇಲ್ಲ, ಕೋರ್ಟು ರದ್ದತಿ ಇನ್ನೂ ಕೂಡ ಆಗಿಲ್ಲ. ಇನ್ನು ಶರಾವತಿ ಸಂತ್ರಸ್ತರ ವಿಷಯ. ಶರಾವತಿ ಸಂತ್ರಸ್ತರಿಗೆ ಜೊತೆಗೆ ನಾವು ನಿಂತಿದ್ದೀವಿ. ಹಿಂದಿನ ಬಿಜೆಪಿ ಸರ್ಕಾರ ಅವರಿಗೆ ಅನ್ಯಾಯ ಮಾಡಿದೆ. ಅವರ ಏನು ನ್ಯಾಯಯುತ ಹಕ್ಕುಗಳನ್ನು ನಾವು ಕೊಡಿಸ್ತೀವಿ. 3 ತಿಂಗಳಲ್ಲಿ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ 2022 ನವೆಂಬರ್ನಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ ಮಲೆನಾಡು ಜನಾಕ್ರೋಶ ರ್ಯಾಲಿಯಲ್ಲಿ ಸ್ವತಃ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. ಇವತ್ತು ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಅವತ್ತು ಇಡೀ ಸಮಾವೇಶದಲ್ಲಿ ಅಬ್ಬರಿಸಿದ್ರು. ನಾವು ರೈತರ ಹಿತ ಕಾಯ್ತೀವಿ, ಬಿಜೆಪಿ ರೈತ ವಿರೋಧಿ ಅಂತ. ಶರಾವತಿ ಸಂತ್ರಸ್ತರ ಜೊತೆ ನಾವು ನಿಲ್ತೀವಿ ಅಂತ ಹೇಳಿದ್ರು. ಸರ್ಕಾರ ಕೋರ್ಟಿಗೆ ಮನವರಿಕೆ ಮಾಡಿ ಇವರ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತೇನಾಗಿದೆ, 3 ವರ್ಷ ಕಳಿತು, ಇಲ್ಲಿವರೆಗೂ ಶರಾವತಿ ಸಂತ್ರಸ್ತರ ಸಮಸ್ಯೆ ಬಗ್ಗೆ ಯಾವ ಪ್ರಕ್ರಿಯೆಗಳು ಆರಂಭ ಆಗಿಲ್ಲ. ಇನ್ನು ಈ ಸರ್ಕಾರ ಅಧಿಕಾರಕ್ಕೆ ಬಂದ ಆರಂಭದ ದಿನಗಳಲ್ಲಿ ಅರಣ್ಯ ಇಲಾಖೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದಾಗ ಅರಣ್ಯ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೇಳಿದ್ರು. ಮಧು ಬಂಗಾರಪ್ಪ ಕೂಡ ಹೇಳಿದ್ರು. ಏನು ರಾಜ್ಯದಾದ್ಯಂತ ಅರಣ್ಯ ಒತ್ತುವರಿ ಪ್ರಕರಣಗಳಿದ್ದಾವೆ, ಆ ಪ್ರಕರಣಗಳಲ್ಲಿ 3 ಎಕರೆಗಿಂತ ಹೆಚ್ಚಿನ ಒತ್ತುವರಿಯ ಪ್ರಕರಣಗಳನ್ನು ಮಾತ್ರ ತೆರವು ಮಾಡ್ತೀವಿ. 3 ಎಕರೆಗಿಂತ ಕಡಿಮೆ ಒತ್ತುವರಿ ಇರುವವರ ಸಣ್ಣ ರೈತರ ಜೀವನೋಪಾಯಕ್ಕಾಗಿ ಒತ್ತುವರಿ ಮಾಡಿರುವವರ ಭೂಮಿ ತೆರವನ್ನು ಮಾಡೋದಿಲ್ಲ. ಅವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಅಥವಾ ಬದಲಿ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತೆ ಅಂತಿದ್ರು. ಯಾವ ಕಾರಣಕ್ಕೂ ನಾವು ಅವರನ್ನು ತೆರವು ಮಾಡೋದಿಲ್ಲ ಅಂತ ಹೇಳಿತ್ತು. ಆದರೆ ಈಗ ಎಡಮನೆಯಲ್ಲಿ ಏನಾಗಿದೆ, ಅವರು 100 ಎಕರೆ 150 ಎಕರೆ ಎಸ್ಟೇಟ್ ಮಾಲೀಕರುಗಳ ಅವರನ್ನೇ ತೆರವು ಕಾರ್ಯಾಚರಣೆ ನಡೆಸಲಿಕ್ಕೆ ಅವರೇನು ಎಸ್ಟೇಟು ಮಾಡಿದಾರೋ, ಕಮರ್ಷಿಯಲ್ ರೆಸಾರ್ಟ್ಗಳನ್ನು ನಡೆಸ್ತಿದ್ದಾರೋ, ಅಥವಾ 100 ಎಕರೆ ಗಣಿಗಾರಿಕೆಯನ್ನು ನಡೆಸ್ತಿದ್ದಾರೋ, ಅಥವಾ ಲಾಭಕರ ದಂಧೆ ನಡೆಸ್ತಿದ್ದಾರೋ, ಅವರು ಅಲ್ಲಿ ನೆಲೆಸಿ ಜಮೀನು ಕೃಷಿ ಮಾಡಿಕೊಂಡು ಜೀವನ ಮಾಡಕ್ಕೆ ಶುರು ಮಾಡಿದ 30 ವರ್ಷಗಳ ನಂತರ ಜಾರಿಗೆ ಬಂದದ್ದು ಅಭಯಾರಣ್ಯ. ಆ ನಂತರ 50-60 ವರ್ಷಗಳ ನಂತರ ಜಾರಿಗೆ ಬಂದಿದ್ದು ಬೇರೆ ಬೇರೆ ಕಾಯ್ದೆ ಕಾನೂನುಗಳು. ಅಂಥ ಕಾನೂನುಗಳನ್ನು ಅವ್ರ ಮೇಲೆ ನೀವು ಪ್ರಯೋಗಿಸಿ ಅವರನ್ನು ದಿಕ್ಕಾಪಾಲು ಮಾಡಿ ಬೀದಿ ಹಾಕ್ತಾ ಇದ್ದೀರಾ. ಇದು ಯಾವ ನ್ಯಾಯ? ಇನ್ನು ಇಂಡೀಕರಣದ ವಿಷಯ. 2012ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸುಮಾರು 2 ಲಕ್ಷ ಎಕರೆ ಕಂದಾಯ ಭೂಮಿಯನ್ನ, ಅಲ್ಲಿ ಕೃಷಿ ಇತ್ತು, ಜಮೀನಿತ್ತು, ತೋಟ ಇತ್ತು, ಮನೆ ಇತ್ತು, ಕೊಟ್ಟಿಗೆ ಇತ್ತು, ಶಾಲೆ ಇತ್ತು, ಕೆರೆ ಇದ್ದು, ಕಟ್ಟೆ ಇದ್ದು, ಎಲ್ಲದೂ ಇತ್ತು. ಅಂಥ ಜಮೀನುಗಳನ್ನು, ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿರುವ ಜಮೀನುಗಳನ್ನು ರಾತ್ರೋರಾತ್ರಿ 8 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ ಅದನ್ನೆಲ್ಲ ಅರಣ್ಯ ಅಂತ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಲಾಯಿತು. ಆದರೆ ವಾಸ್ತವವಾಗಿ ಆ ಭೂಮಿಗಳು ಬಹುತೇಕ 60-70% ಅಂತ ಭೂಮಿ ಅಲ್ಲಿ ಜನವಸತಿ ಇತ್ತು, ಕೃಷಿ ಇತ್ತು, ಜನ ಬಳಕೆ ಇತ್ತು ಒಟ್ಟಾರೆಯಾಗಿ. ಕೆಲವು ಕಡೆ ಶಾಲೆಗಳು, ಕೆಲವು ಕಡೆ 1989-90ರಲ್ಲಿ ಹಕ್ಕುಪತ್ರ ಕೊಟ್ಟಿರುವ ಜಮೀನುಗಳು, ಹಕ್ಕುಪತ್ರ ಕೊಟ್ಟು ಅವ್ರ ಹೆಸರಲ್ಲಿ ಪಹಣಿ ಕೂಡ ಇರುವಾಗ ಅಂಥ ಜಮೀನುಗಳನ್ನು ಕೂಡ ಇಡಿಯಾಗಿ ಸರ್ವೆ ನಂಬರ್ಗಳನ್ನು ಇಡಿಯಾಗಿ ಅರಣ್ಯ ಅಂತ ಹೇಳಿ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ಇಂಡೀಕರಣ ಮಾಡಲಾಯಿತು 2012ರಲ್ಲಿ. ಅಂದರೆ ಆಲ್ಮೋಸ್ಟು 20-25 ವರ್ಷಗಳ ಹಿಂದಿನಿಂದ ಸಾಗುವಳಿಯಾಗಿರುವ, ಹಕ್ಕುಪತ್ರ ಪಡೆದಿರುವ, ಖಾತೆ ಇರುವ ಜಮೀನುಗಳನ್ನು ಕೂಡ ಅರಣ್ಯ ಅಂತ ಖಾತೆ ಬದಲಾವಣೆಗಳನ್ನು ಮಾಡಲಾಯಿತು ಏಕಪಕ್ಷೀಯವಾಗಿ. ಅಲ್ಲಿ ಅನುಭೋಗದಲ್ಲಿ ಯಾರ ಅನುಭೋಗದಲ್ಲಿ ಇದೆ ಆ ಭೂಮಿ, ಅನುಭವಿಗಳು ಯಾರಿದ್ದಾರೆ ಅವರಿಗೆ ಯಾವ ಮಾಹಿತಿಯನ್ನು ಕೊಡಲಿಲ್ಲ, ಜಂಟಿ ಸಮೀಕ್ಷೆ ಮಾಡಲಿಲ್ಲ, ಭೂಮಿಯ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನು ನೋಡಲಿಲ್ಲ. ಎಲ್ಲೋ ಕಚೇರಿಯಲ್ಲಿ ಕುತ್ಕೊಂಡು ಕದ್ದು ಮುಚ್ಚಿ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿದ್ರು, ಇಂಡೀಕರಣ ಆಯಿತು. ಹಾಗೆ ಇಂಡೀಕರಣ ಮಾಡಲಿ ಸುಮಾರು 2 ಲಕ್ಷ ಎಕರೆಯಲ್ಲಿ
ಸುಮಾರು 1,50,000 ಎಕರೆ ಭೂಮಿ ಈ ಶರಾವತಿ ಸಂತ್ರಸ್ತರದ್ದೇ. ಅಂದರೆ ಶರಾವತಿಯ ವಿವಿಧ ಯೋಜನೆಗಳ ಸಂತ್ರಸ್ತರಾಗಿ ಏನು ಹೋಗಿ ನೆಲೆ ಕಂಡುಕೊಂಡಿದ್ರು ಕಂದಾಯ ಭೂಮಿಯಲ್ಲಿ, ಗೋಮಾಳ ಜಮೀನಿನಲ್ಲಿ, ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಅಥವಾ ಹುಲ್ಲು ಬನ್ನಿನಲ್ಲಿ ಹೀಗೆ ಏನು ನೆಲೆ ಕಂಡುಕೊಂಡಿದ್ರು ಆ ಭೂಮಿಯನ್ನು ಅರಣ್ಯ ಅಂತ ಹೇಳಿ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಲಾಯಿತು. ಹೀಗೆ ಅಂದರೆ ಶರಾವತಿ ಸಂತ್ರಸ್ತರು ಮತ್ತು ಮಲೆನಾಡಿನ ವಿವಿಧ ಯೋಜನೆಗಳ ಸಂತ್ರಸ್ತರ ಮೇಲೆ ಈ ಥರದ ಅನ್ಯಾಯಗಳು, ದಬ್ಬಾಳಿಕೆಗಳು, ಮೋಸಗಳು, ವಂಚನೆಗಳು ನಡೀತಾನೆ ಇದ್ದಾವೆ ಸರ್ಕಾರದಿಂದ. ಯಾವ ಸರ್ಕಾರ ನಾಡಿಗೆ ಬೆಳಕು ಕೊಟ್ಟ ಈ ಜನಗಳ ಹಿತರಕ್ಷಣೆಯನ್ನು ಬಯಸಬೇಕಿತ್ತು, ಅವರ ಬದುಕಿಗೆ ಬಲವಾಗಿ ನಿಲ್ಲಬೇಕಿತ್ತು, ಆಧಾರವಾಗಿ ನಿಲ್ಲಬೇಕಿತ್ತು, ಅವ್ರ ಬದುಕನ್ನು ಉತ್ತಮಪಡಿಸೋಕ್ಕೆ, ಅವ್ರಿಗೆ ಮೂಲಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ, ಬದುಕಿನ ಕನಿಷ್ಠ ಭದ್ರತೆಗಳನ್ನು ಕೊಡಲಿಕ್ಕೆ, ಅವರ ಜಮೀನುಗಳ ಮನೆಗಳನ್ನು ಮಾಡಲಿಕ್ಕೆ, ನೌಕರಿ ಕೊಡಲಿಕ್ಕೆ ನಿಲ್ಲಬೇಕಿತ್ತು. ಅದರ ಬದಲಿ ಅದಕ್ಕೆ ತದ್ವಿರುದ್ಧವಾದ ಕೆಲಸಗಳನ್ನು ಮಾಡ್ರು. ಅವ್ರ ಬದುಕನ್ನು ಇನ್ನಷ್ಟು ಹೀನಾಯ ಮಾಡುವ, ಅವರ ಬದುಕನ್ನು ಇನ್ನಷ್ಟು ನೆಲಹೀನ ಮಾಡುವ, ಅವರನ್ನು ಬೀದಿಗೆ ತಳ್ಳುವ, ಇನ್ನಷ್ಟು ತುಳಿಯುವ, ಇನ್ನಷ್ಟು ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡುವ, ಅವರನ್ನು ಪ್ರಾಣಿಗಿಂತ ಕಡೆಯಾಗಿ ನಡೆಸಿಕೊಳ್ಳುವ ಕೃತ್ಯಗಳನ್ನು ಸರ್ಕಾರಗಳೇ ಮಾಡೋದು. ಅಧಿಕಾರಿಗಳು ಮಾಡಿದ್ರು, ಈ ಜನಪ್ರತಿನಿಧಿಗಳು ಮಾಡಿದ್ರು. ಅವರ ಜನಪ್ರತಿನಿಧಿಗಳು ಮೌನ ಸಮ್ಮತಿಯನ್ನು ಕೊಟ್ಟಿರುವಂಥ ಕೃತ್ಯಗಳಿಗೆ ಗುಟ್ಟಾಗಿ ಇದೆಲ್ಲ ನಡೀತಾ ಇತ್ತು. ಜನರನ್ನ, ರಾಜಕಾರಣಿಗಳು ಕೂಡ ಜನರನ್ನ ನೈಜ ಸಮಸ್ಯೆಗಳ ಬಗ್ಗೆ ಅವರ ಗಮನ ಹರಿಸ್ತಾ ಹಾಗೆ ಇಂಥ ವಿಷಯಗಳು ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಯಲ್ಲಿ ಬಂದು ಚರ್ಚೆ ಆಗದೆ ಇರೋ ಹಾಗೆ ನೋಡ್ಕೊಂಡು ಕಳೆದ 15-20 ವರ್ಷಗಳಿಂದ ಇದನ್ನು ಮಾಡ್ತಿದ್ದಾರೆ. ಒಂದೇ ಒಂದು ಜಿಲ್ಲೆಯಲ್ಲಿ 1,60,000 ಎಕರೆ ಭೂಮಿಯಲ್ಲಿ ನೆಲೆ ಕಂಡಿರೋ ಕುಟುಂಬಗಳು ಬೀದಿ ಪಾಲಾದರೆ ಅದರ ಪರಿಣಾಮ ಏನಾಗಿರ್ಬೋದು ಊಹಿಸಿ. ಅದನ್ನೇ ಮಾಡ್ತಿದ್ದಾರೆ ಇವಾಗ. ಹಾಗೆ ಏನು ಮೋಸದಿಂದ ಅರಣ್ಯ ಎಂದು ದಾಖಲಾತಿಗಳ ತಿದ್ದುಪಡಿ ಮಾಡಲಾಗಿತ್ತು, ಅಂಥ ಭೂಮಿಗಳನ್ನು ಈಗ ಅರಣ್ಯ ಒತ್ತುವರಿ ಅಂತ ಪರಿಗಣಿಸಿ, ಮೂಲತಃ ಅರಣ್ಯ ಅಲ್ಲ ಅದು, ಮೂಲತಃ ಅದು ಸಾಗುವಳಿ ಭೂಮಿ, ಮೂಲತಃ ಅದು ಹಕ್ಕುಪತ್ರ ಕೊಟ್ಟಿರುವ ಭೂಮಿ, ಮೂಲತಃ ಅವರು ಮನೆಗಳು, ಶಾಲೆಗಳು, ಕೊಟ್ಟಿಗೆ, ತೋಟ, ಮನೆ ಮಾಡ್ಕೊಂಡಿರುವ ಜಮೀನುಗಳು, ಜನ ಬಳಕೆಯಲ್ಲಿರೋ ಭೂಮಿ. ಅರಣ್ಯ ಇಲಾಖೆಗೂ ಆ ಭೂಮಿಗೂ ಸಂಬಂಧವೇ ಇರಲಿಲ್ಲ. ಆದರೆ ಅರಣ್ಯ ಇಲಾಖೆ ರಾತ್ರೋರಾತ್ರಿ ತನ್ನ ಹೆಸರಿಗೆ ದಾಖಲೆಗಳನ್ನ ತಿದ್ದುಪಡಿ ಮಾಡಿಕೊಂಡು ಈಗ ಆ ಭೂಮಿಯನ್ನು ಅರಣ್ಯ ಅಂತ ಪರಿಗಣಿಸಿ, ಆ ಭೂಮಿಯ 20 ವರ್ಷದಿಂದ ಆ ಭೂಮಿಯಲ್ಲಿ ನೆಲೆ ಕಂಡುಕೊಂಡಿರೋ ರೈತರನ್ನ ಅರಣ್ಯ ಒತ್ತುವರಿದಾರರು ಅಂತ, ಅರಣ್ಯ ಅತಿಕ್ರಮಿದಾರರು ಅಂತ ಪರಿಗಣಿಸ್ತಾ ಇದೆ. ಇಂತಹ ನ್ಯಾಯ ಎಲ್ಲಾದ್ರೂ ನಡೀಲಿಕ್ಕೆ ಸಾಧ್ಯನಾ? ಇದು ಕರ್ನಾಟಕದಲ್ಲಿ ನಡೀತಿದೆ, ನಮ್ಮ ರಾಜ್ಯದಲ್ಲಿ ನಡೀತಿದೆ. ಸರ್ಕಾರಗಳು ಇಂಥ ವಿಷಯಗಳ ಬಗ್ಗೆ ಕನಿಷ್ಠ ಗಮನವನ್ನು ಕೊಟ್ಟಿಲ್ಲ. ನಮ್ಮ ಯಾವ ಶಾಸಕರುಗಳು, ಯಾವ ಉಸ್ತುವಾರಿ ಸಚಿವರು, ಸಂಸದರು ಯಾರು ಕೂಡ ನೈಜ ಸಮಸ್ಯೆಗಳ ಬಗ್ಗೆ, ಜನರನ್ನ ಬೀದಿ ಪಾಲು ಮಾಡುವ ಇಂಥ ಸಂಗತಿಗಳ ಬಗ್ಗೆ ಗಮನವನ್ನೇ ಕೊಡೋಲ್ಲ. ಯಾವ ಮಾಧ್ಯಮಗಳಲ್ಲಿ ಚರ್ಚೆ ಆಗಲ್ಲ. ಆದರೆ ಇಷ್ಟೆಲ್ಲ ಸಾಲು ಸಾಲು ವಿಷಯಗಳಲ್ಲಿ ಮಲೆನಾಡನ್ನ ನಿರ್ಲಕ್ಷಿಸುವ, ಮಲೆನಾಡಿನ ಬದುಕನ್ನ ಕನಿಷ್ಠವಾಗಿ ಕಾಣ್ತಿರುವ, ಮಲೆನಾಡು ಜನರ ಮೇಲೆ ಕಾಯ್ದೆ ಕಾನೂನುಗಳ ಮೂಲಕ ದಬ್ಬಾಳಿಕೆ ಮಾಡ್ತಿರುವ, ದೌರ್ಜನ್ಯ ನಡೆಸಿರುವ ಸರ್ಕಾರಗಳು ಮಲೆನಾಡಿನ ನದಿ ಕಣಿವೆಗಳ ಮೇಲೆ ಕಣ್ಣು ಹಾಕಿವೆ. ಮಲೆನಾಡಿನ ಜನರ ವಿರೋಧದ ನಡುವೆಯೂ, ಜನಾಕ್ರೋಶದ ನಡುವೆ ಏನು ಮಲೆನಾಡು ಜನರನ್ನ ಅರಣ್ಯ ಒತ್ತುವರಿದಾರರು ಅಂತ ಸರ್ಕಾರಗಳು ಹೇಳ್ತಿದ್ದಾವೆ, ಅದೇ ಅರಣ್ಯ ಒತ್ತುವರಿದಾರರು ನಮ್ಮ ನದಿಯನ್ನ ಉಳಿಸಿ, ನಮ್ಮ ಕಣಿವೆಯನ್ನ ಉಳಿಸಿ, ಇಲ್ಲಿ ನೀವು ಬೃಹತ್ ಯೋಜನೆಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾವೆ, ಹೋರಾಟ ಮಾಡ್ತಿದ್ದಾರೆ, ಬೀದಿಗಿಳಿದು ಧರಣಿಗಳನ್ನ, ಮುಷ್ಕರಗಳನ್ನು ಮಾಡ್ತಿದ್ದಾರೆ. ಆದರೆ ಯಾವುದನ್ನು ಪರಿಗಣಿಸದೆ ಸರ್ಕಾರ ಶರಾವತಿ ಕಣಿವೆಯಲ್ಲಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತ ಬೃಹತ್ ಪರಿಸರ ಮಾರಕ, ಪರಿಸರ ಹಾನಿಕಾರಕ ಯೋಜನೆಯನ್ನು ಜಾರಿಗೆ ತರಕ್ಕೆ ಪಟ್ಟು ಹಿಡಿದಿದೆ. ಇಲ್ಲಿಯ ಶಾಸಕರುಗಳು, ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಸಂಸದರು ಕೂಡ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅದನ್ನು ಸಮರ್ಥಿಸುತ್ತಿದ್ದಾರೆ. ಅವರುಗಳು ಕೂಡ ಹಠಕ್ಕೆ ಬಿದ್ದಂತೆ ಇಂಥ ಯೋಜನೆಗಳ ಪರ ದಿನಂಪ್ರತಿ ಪತ್ರಿಕಾಗೋಷ್ಠಿಗಳನ್ನು ನೀಡಿ, ಹೇಳಿಕೆಗಳನ್ನು ನೀಡಿ ವಕಾಲತ್ತು ವಹಿಸ್ತಾ ಇದ್ದಾರೆ. ಆದರೆ ಇದೇ ವಕಾಲತನ್ನ, ಇದೇ ಹಠಮಾರಿತನವನ್ನ ಜನರ ಬದುಕಿನ ವಿಷಯದಲ್ಲಿ ಯಾವ ಶಾಸಕರು ತೋರಿಸ್ತಾ ಇಲ್ಲ. ಯಾವ ಶಾಸಕರು ಈಗ 1 ವಾರ ಆಯಿತು ಅರಣ್ಯ ಇಲಾಖೆಯ ಜನರಿಗೆ ಮನೆ, ಮಠ, ಗದ್ದೆ, ತೋಟಗಳನ್ನು ಬಿಟ್ಟು ಹೊರಡಿ ಅಂತ ಹೇಳಿ ಹುಕುಂ ಹೊರಡಿಸಿ ಬಂದು
ಇಲ್ಲಿವರೆಗೂ ಯಾವ ಜನಪ್ರತಿನಿಧಿಗಳು ಆ ಮನೆಗಳಿಗೆ ಭೇಟಿ ಕೊಟ್ಟಿಲ್ಲ, ಆ ಜನಗಳನ್ನು ಮಾತಾಡಿಸಿಲ್ಲ, ಅವರ ಪರ ದನಿ ಎತ್ತಿಲ್ಲ. ಅಂದ್ರೆ ಇವರ ಆದ್ಯತೆಗಳು ಏನು? ಮಲೆನಾಡಿನ ಜನರ ಬದುಕು ಇವರಿಗೆ ಕೇವಲ ಆಟದ ವಸ್ತುವ? ಇವರ ಮೋಜು ಮಸ್ತಿಗಾಗಿ ಮಲೆನಾಡಿರೋದ? ಇವರ ದಂಧೆಕೋರತನಕ್ಕೆ, ಕಿಕ್ ಬ್ಯಾಕ್ ಹಣ ಸಂಪಾದನೆಗಾಗಿ, ಸಾವಿರಾರು ಕೋಟಿ ಲೂಟಿ ಹೊಡೆಯೋದಕ್ಕಾಗಿ ಮಲೆನಾಡು ಇರೋದ? ಮಲೆನಾಡು ಇವರಿಗೆ ಕೇವಲ ಈಶ್ವರನ ಹೂದೋಟವಾಗಿ ಅಷ್ಟೇ ಕಾಣಿಸ್ತಿದೆಯಾ? ಇಲ್ಲಿಯ ಜನರ ಬದುಕಿನ ಪ್ರಶ್ನೆ ಆಗಲಿ, ಇವರ ಬದುಕಿನ ಭವಿಷ್ಯದ ಪ್ರಶ್ನೆ ಆಗಲಿ, ಇವರ ಬದುಕಿನ ಹಕ್ಕುಗಳ ಪ್ರಶ್ನೆ ಆಗಲಿ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿರೋದ್ರ ಬಗ್ಗೆ ಆಗಲಿ, ಯಾಕೆ ಈ ಜನಪ್ರತಿನಿಧಿಗಳು, MLAಗಳು, ಮಿನಿಸ್ಟ್ರುಗಳು ಮಾತಾಡ್ತಿಲ್ಲ? ಯಾಕೆ ಆ ಬಗ್ಗೆ ನೈಜ ಕಾಳಜಿ ತೋರಿಸ್ತಿಲ್ಲ? ಕೇವಲ ಲಿಪ್ ಸಿಂಪತಿ ತೋರಿಸಿ ಯಾರಾದರೂ ದೊಡ್ಡ ಪ್ರಕರಣಗಳಾದ ಮಾಧ್ಯಮದವರು ಮುತ್ಕೊಂಡಾಗ ಏನೋ ಒಂದು ಹೇಳೋದು, ಏನೋ ಒಂದು ಕಾರ್ಯಗತ ಮಾಡಲಾಗದಂಥ ವಿಷಯವನ್ನು ಪ್ರಸ್ತಾಪ ಮಾಡೋದು, ನುಣುಚ್ಕೊಳ್ಳೋದು. ಟಾಸ್ಕ್ ಫೋರ್ಸ್ ಮಾಡ್ತೀವಿ ಅಂತ ಹೇಳಿ ಇವತ್ತಿಗೆ ಎರಡು ವರ್ಷ ತುಂಬಿತು, ಇಲ್ಲಿವರೆಗೂ ಟಾಸ್ಕ್ ಫೋರ್ಸ್ ಆಗಿಲ್ಲ. ಏನು ಮಲೆನಾಡಿನ ಭೂ ಸಮಸ್ಯೆಗಳು ಎಲ್ಲ ಅರಣ್ಯಾವತರು, ಶರಾವತಿ ಸಂತ್ರಸ್ತರು ಎಲ್ಲ ವಿಷಯಗಳ ಕುರಿತಂತೆ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿ 1 ವಾರದಲ್ಲಿ ಟಾಸ್ಕ್ ಫೋರ್ಸ್ ಕೆಲಸ ಆರಂಭ ಮಾಡುತ್ತೆ ಅಂತ ಮಧು ಬಂಗಾರಪ್ಪ ಅವರು ಹೇಳಿ 2 ವರ್ಷ ಕಳೀತು. ಇಲ್ಲಿವರೆಗೂ ಆ 1 ವಾರ ಬಂದೇ ಇಲ್ಲ. ಇಲ್ಲಿವರೆಗೂ ಯಾವ ಟಾಸ್ಕ್ ಫೋರ್ಸ್ ರಚನೆ ಆಗಿಲ್ಲ. ಇನ್ನು ಮಲೆನಾಡಿನ ಭೂ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ, ಅದ್ರ ಬಗ್ಗೆ ಅಧ್ಯಯನ ವರದಿ ಮಾಡಿಸ್ತೀವಿ. ಕಾಂಗ್ರೆಸ್ ಮುಖಂಡ ರಮೇಶ್ ಹೆಗಡೆ ನೇತೃತ್ವದಲ್ಲಿ ಅಧ್ಯಯನ ವರದಿಯನ್ನು ತಯಾರಿಸಿ ಅದರ ಪ್ರಕಾರ ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ 3 ತಿಂಗಳಲ್ಲಿ ಅಂತ ಹೇಳಿದ್ರು. ಆ 3 ತಿಂಗಳು ಆಗಿಲ್ಲ, 3 ವರ್ಷ ಕಳೀತು. ರಮೇಶ್ ಹೆಗಡೆ ಅವರು ವರದಿ ಏನಾಯ್ತು ಗೊತ್ತಿಲ್ಲ. ಅವ್ರು ವರದಿ ಕೊಟ್ಟರೋ ಇಲ್ವೋ, ಸರ್ಕಾರ ಇಲ್ಲಿವರೆಗೂ ಏನೋ ಅಧಿಕೃತವಾಗಿ ಹೇಳಿಲ್ಲ. ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮಲೆನಾಡು ಅಸ್ತಿತ್ವದಲ್ಲೇ ಇಲ್ಲ ಅನ್ನೋ ಥರದಲ್ಲಿ ಧೋರಣೆ ಇದೆ. ಮಲೆನಾಡಿನ ಯಾವ ಸಮಸ್ಯೆಗಳ ಬಗ್ಗೆನೂ ನಮಗೆ ಸಂಬಂಧವೇ ಪಟ್ಟಿಲ್ಲ. ಮಲೆನಾಡು ತಮ್ಮ ಆಡಳಿತಕ್ಕೂ ಮಲೆನಾಡಿಗೂ ಸಂಬಂಧವೇ ಇಲ್ಲ ಅನ್ನೋ ಥರದ ಧೋರಣೆ ಕಾಣ್ತಾ ಇದೆ. ಕಳೆದ 3 ವರ್ಷಗಳಿಂದ ಈ ಸರ್ಕಾರ ಮಲೆನಾಡಿನ ಪಾಲಿಗೆ ಸತ್ತೋಗಿದೆ ಅಂತ ಮಲೆನಾಡಿನ ರೈತರು ಅಕ್ಷರಶಃ ಮಾತಾಡ್ತಿದ್ದಾರೆ. ನೀವು ಅದು ಎಲ್ಲಿ ಬೇಕಾದ್ರೂ ಹೋಗಿ, ಅದು ಶೃಂಗೇರಿ, ಕೊಪ್ಪ, ಸಕಲೇಶ್ಪುರದಿಂದ ಜೋಯಿಡಾವರೆಗೆ ನೀವು ಈ ಮಲೆನಾಡಿನ ಯಾವ ಹಳ್ಳಿಗೆ, ಯಾವ ಮೂಲೆಗೆ ಹೋಗಿ ಕೇಳಿ, ಜನರ ಬಾಯಲ್ಲಿ ಬರೋದಿದೆ, ಈ ಸರ್ಕಾರ ನಮ್ಮ ಪಾಲಿಗಿಲ್ಲ. ಅಂದ್ರೆ ಮಲೆನಾಡಲ್ಲಿ ಈ ಧೋರಣೆ ರೈತರನ್ನ, ಮಲೆನಾಡಿಗರನ್ನ ಆತಂಕಕ್ಕೀಡು ಮಾಡಿದೆ. ಇಲ್ಲಿ ಇಷ್ಟೊಂದು ಸಮಸ್ಯೆಗಳಿರುವಾಗ, ಅಳಿವು ಉಳಿವಿನ ಪ್ರಶ್ನೆಗಳಿರುವಾಗ ಸರ್ಕಾರಗಳು ಇಲ್ಲಿ ಬಂದು ಜನರ ನಡುವೆ ನಿಂತು ಜನರಿಗೆ ಧೈರ್ಯ ತುಂಬಬೇಕಾಗಿದೆ, ಜನರಿಗೆ ರಕ್ಷಣೆ ಕೊಡಬೇಕಾಗಿದೆ. ಜನವಿರೋಧಿ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ಜನರಿಗೆ ನೈಜ ಪ್ರಕರಣಗಳಿದ್ದಾವೆ, ಅದರಲ್ಲಿ ಕನಿಷ್ಠ ಅವರಿಗೆ ಒಂದು ನೆಮ್ಮದಿ ಕೊಡೋ ಕೆಲಸ ಆಗಬೇಕಾಗಿದೆ ಅಲ್ವಾ? ನಿಜವಾಗೂ ಸರ್ಕಾರಗಳಿಗೆ ಏನು ಮನಸ್ಸಿದ್ರೆ ಮಾರ್ಗ ಇದೆ. ಒತ್ತುವರಿ, ಅರಣ್ಯ ಒತ್ತುವರಿ ಇರ್ಬೋದು, ಸರ್ಕಾರಿ ಕಂದಾಯ ಭೂಮಿ ಒತ್ತುವರಿ ಇರ್ಬೋದು, ಅಥವಾ ಗೋಮಾಳ ಒತ್ತುವರಿ ಇರ್ಬೋದು, ಯಾವುದೇ ಒತ್ತುವರಿ ಪ್ರಕರಣಗಳಿರ್ಬೋದು, ಅದನ್ನು ಮಾನವೀಯ ದೃಷ್ಟಿಯಿಂದ ನೋಡಬೇಕಾಗಿದೆ. ಮತ್ತು ಕಾನೂನಿನ ದೃಷ್ಟಿಯಿಂದ, ಅಂದರೆ ದುರುದ್ದೇಶದ ಕಾನೂನುಗಳಲ್ಲ, ಜನಪರ ಕಾನೂನಿನ ಉದ್ದೇಶದಿಂದ ನೋಡಬೇಕಾಗಿದೆ. ಆವಾಗ ದಾರಿ ಕಂಡೆ ಕಾಣುತ್ತೆ. ವಾಸ್ತವವಾಗಿ ಈ ಮಲೆನಾಡಿನ ಭೂ ಬಿಕ್ಕಟ್ಟಿನ ಬಗ್ಗೆ, ಅದು ಶರಾವತಿ ಸಂತ್ರಸ್ತರು ಇರ್ಬೋದು, ಅರಣ್ಯ ಭೂಮಿ ಸಾಗುವಳಿದಾರರು ಇರ್ಬೋದು, ಕಂದಾಯ ಭೂಮಿ ಸಾಗುವಳಿದಾರರು ಇರ್ಬೋದು, ಮತ್ತು ಇತರೆ ಸೊಪ್ಪಿನ ಬೆಟ್ಟ ಇರ್ಬೋದು, ಕುಮ್ಕಿ ಜಮೀನು ಇರ್ಬೋದು, ಇದೆಲ್ಲ ವಿಷಯಕ್ಕೂ ಒಟ್ಟಾರೆ ಮಲೆನಾಡಿನ ಭೂ ಹಕ್ಕು ವಿಷಯದಲ್ಲಿ ಏನು ಸರ್ಕಾರ, ನ್ಯಾಯಾಲಯಗಳು ಮತ್ತು ರೈತರ ನಡುವೆ ಏನು ಸಂಘರ್ಷಗಳು ನಡೀತಿದೆ, ಏನು ಒಂದು ದಿಕ್ಕೆಟ್ಟ ಪರಿಸ್ಥಿತಿ ಇದೆ, ಅದಕ್ಕೆ ಪರಿಹಾರ ಇದೆ. ಆದರೆ ಪರಿಹಾರವನ್ನ ಕಂಡುಕೊಳ್ಳುವ ಮುಕ್ತ ಮನಸ್ಸು ಸರ್ಕಾರಗಳಿಗೆ, ಆಡಳಿತದ ಚುಕ್ಕಾಣಿ ಹಿಡಿದವರಿಗೆ ಬೇಕಾಗತ್ತೆ. ಮತ್ತು ನ್ಯಾಯಯುತವಾಗಿ ಸಮಾಜದ ಕಟ್ಟಕಡೆಯ ಮನುಷ್ಯನ ಹಕ್ಕನ್ನ, ಬದುಕುವ ಹಕ್ಕನ್ನ ಗೌರವಿಸುವ ಒಂದು ಔದಾರ್ಯ ಬೇಕಾಗತ್ತೆ. ಅದಿದ್ರೆ ಪರಿಹಾರ ಇದೆ. ಮುಂದಿನ ವಿಡಿಯೋದಲ್ಲಿ ಈ ಮಲೆನಾಡಿನ ಒಟ್ಟು ಭೂಮಿ ಬಿಕ್ಕಟ್ಟಿನ ಕುರಿತು, ಭೂಮಿ ಹಕ್ಕಿನ ಬಿಕ್ಕಟ್ಟುಗಳ ಕುರಿತು ಸಾಧ್ಯ ಇರುವ ಪರಿಹಾರಗಳೇನು ಅಂತ ಹೇಳ್ತೀನಿ.
ಮುಂದಿನ ವಿಡಿಯೋನ ಕಾಯ್ತಾ ಇರಿ.